ಪ್ರೀತಿಯ 9ನೇ ತರಗತಿಯ ವಿದ್ಯಾರ್ಥಿಗಳೇ, 2026ನೇ ಸಾಲಿನ ವಿಜ್ಞಾನದ ಬೋರ್ಡ್ ಪೇಪರ್ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಬೋರ್ಡ್ ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಪೇಪರ್ನ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. 1ನೇ ಪ್ರಶ್ನೆ 2ನೇ ಪ್ರಶ್ನೆ MCQ ಆಗಿರುತ್ತೆ. ಶ್ರವಣ ಯಂತ್ರವು ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಸಾಧನ ಯಾವುದು ಅಂತ ಇದೆ. ಇಲ್ಲಿ ಶುಷ್ಕ ಕೋಶ ಅಂತ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಇದು ಒಂದು ಶಕ್ತಿಯ ಮೂಲ ಅದಕ್ಕೆ. ಯಾಕಂದರೆ ಶ್ರವಣ ಯಂತ್ರವನ್ನು ನಾವು ಕಿವಿ ಒಳಗೆ ಧರಿಸಬೇಕಾಗಿರೋದ್ರಿಂದ ಚಿಕ್ಕದಾದ ಒಂದು ವಿದ್ಯುತ್ನ ಆಕಾರ ಅದಕ್ಕೆ ಬೇಕಾಗುತ್ತೆ. ಅದು ಶುಷ್ಕ ಕೋಶ ಆಗಿರುತ್ತೆ. ಇನ್ನು 2ನೇ ಪ್ರಶ್ನೆ ನೋಡೋಣ. ಒತ್ತಡದ SI ಏಕಮಾನ ಯಾವುದು? ಪ್ಯಾಸ್ಕಲ್ ಸರಿಯಾದ ಉತ್ತರ. ಇನ್ನು ನ್ಯೂಟನ್ನು ಕೊಟ್ಟರೆ ಅದಕ್ಕೆ ಬಲದ ಏಕಮಾನ ಅಂತ ಬರಿಬೇಕು. ಜೂಲ್ ಕೊಟ್ಟರೆ ಕೆಲಸ ಮತ್ತು ಶಕ್ತಿಯ ಏಕಮಾನ ಜೂಲ್ ಆಗಿರುತ್ತೆ. ವ್ಯಾಟ್ ಅನ್ನೋದು ಸಾಮರ್ಥ್ಯದ ಏಕಮಾನ ಆಗಿರುತ್ತೆ. ಇನ್ನು 3ನೇ ಪ್ರಶ್ನೆ ನೋಡೋಣ. ಒಬ್ಬ ಮನುಷ್ಯ ಗುಡ್ಡದ ಬಳಿ ಚಪ್ಪಾಳೆ ಹೊಡೆದಾಗ 5 ಸೆಕೆಂಡಿಗೆ ಅವನಿಗೆ ಪ್ರತಿಧ್ವನಿ ಕೇಳಿಸ್ಕೊಳ್ಳುತ್ತೆ. ಆದರೆ ಶಬ್ದದ ಜವ ಕೂಡ ಕ್ವಶನಲ್ಲೇ ಕೊಟ್ಟಿದ್ದಾರೆ. 346 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಶಬ್ದ ಚಲಿಸುತ್ತೆ. ಹಾಗಿದ್ದರೆ ಅದು ಶಬ್ದ ಎಷ್ಟು ದೂರ ಚಲಿಸುತ್ತೆ? ವೇಗ ಕೊಟ್ಟಿದ್ದಾರೆ, ಜವ ಕೊಟ್ಟಿದ್ದಾರೆ, ಆದರೆ ಚಲಿಸೋ ದೂರ ಎಷ್ಟು ಅಂತ ಕಂಡುಹಿಡಿಬೇಕು. ನಮಗೆ ಈಗಾಗಲೇ ಗೊತ್ತಿರೋವಂಥ ಒಂದು ಸುಲಭವಾದ ಒಂದು ವೇಗ ಮತ್ತು ದೂರದ ನಡುವಿನ ಸಂಬಂಧ ಏನು ಅಂತ ಕೇಳಿದಾಗ ವೇಗವು ದೂರ ಮತ್ತು ಸಮಯದ ಅನುಪಾತ ಆಗಿರುತ್ತೆ. ದೂರ ಡಿವೈಡೆಡ್ ಬೈ ಸಮಯವೇ ವೇಗ. ಈಗ ದೂರ ನಮಗೆ ಕೇಳಿರೋದ್ರಿಂದ ದೂರ ಈಸ್ ಈಕ್ವಲ್ ಟು ವೇಗ ಇಂಟು ಸಮಯ ಅಂತ ಬರ್ಕೋಬೇಕಾಗುತ್ತೆ. ವೇಗ 366 ಮೀಟರ್ ಪರ್ ಸೆಕೆಂಡು ಇಂಟು 5 1730 ಮೀಟರ್ ಬರುತ್ತೆ ಉತ್ತರ. ಇನ್ನು ಇದೇ ಕ್ವಶನನ್ನು ಒಂಚೂರು ಬದಲಾವಣೆ ಮಾಡಿ ಮುಂದುವರಿಸಿ ಕೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ಇದು ಅಲ್ಲಿ ಕೇಳಿರೋ ಪ್ರಶ್ನೆ ಅಲ್ಲ. ಆ ಮನುಷ್ಯನಿಗೂ ಗುಡ್ಡಕ್ಕೂ ಇರುವ ದೂರ ಎಷ್ಟು ಅಂತ ಕೇಳ್ಬೋದು. ಶಬ್ದ ಚಲಿಸಿದ ದೂರ ಅಂದರೆ ಮನುಷ್ಯ ಮಾತಾಡಿದ ನಂತರ ಅದು ಗುಡ್ಡಕ್ಕೆ ಬಡಿದು ವಾಪಸ್ ಮನುಷ್ಯನಿಗೆ ಕೇಳಿಸಿದೆ. ಗುಡ್ಡಕ್ಕಿರುವ ದೂರವು ಮನುಷ್ಯ ಮತ್ತು ಗುಡ್ಡದ ನಡುವಿನ ದೂರ ಬಂದು ಶಬ್ದ ಚಲಿಸಿದ ದೂರದ ಅರ್ಧದಷ್ಟಿರುತ್ತೆ. ಆದ್ದರಿಂದ ಮನುಷ್ಯನಿಗೂ ಗುಡ್ಡಕ್ಕೂ ಇರುವ ದೂರ ಈಸ್ ಈಕ್ವಲ್ ಟು ದೂರ ಒಟ್ಟು ದೂರ ಶಬ್ದ ಚಲಿಸಿದ ದೂರ ಡಿವೈಡೆಡ್ ಬೈ 2 ಮಾಡಬೇಕು. 1730 ಮೀಟರ್ ಡಿವೈಡೆಡ್ ಬೈ 2 ಅಂದರೆ 865 ಮೀಟರ್ ಉತ್ತರವಾಗಿ ಬರುತ್ತೆ. ಇನ್ನು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿ ಬದಲಾವಣೆಯನ್ನು ವಿವರಿಸಿ ಅಂತ ಇದೆ. ನೋಡೋಣ. ಬೈಸಿಕಲ್ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿ ಉಪಯೋಗ ಆಗುತ್ತೆ. ಅದರಿಂದ ಅವನು ಪೆಡ್ಲಿಂಗ್ ಅಂದರೆ ಪೆಡಲನ್ನು ತುಳಿತಾನೆ. ಆವಾಗ ಚಕ್ರ ತಿರುಗುತ್ತೆ, ಚಲನ ಶಕ್ತಿಯಾಗಿ ಮಾರ್ಪಾಟಾಗುತ್ತೆ. ಜೊತೆಗೆ ನಾವು ಕೆಲಸ ಮಾಡಿದಾಗ ನಮ್ಮ ದೇಹದ ಉಷ್ಣಶಕ್ತಿ ಹೆಚ್ಚಾಗುತ್ತೆ. ನಾವು ಬೆವರ್ತೀವಿ. ಅದರಿಂದ ದೇಹದ ಉಷ್ಣಶಕ್ತಿ ಕೂಡ ನಮ್ಮ ಸ್ನಾಯು ಶಕ್ತಿಯ ಒಂದು ಪರಿಣಾಮದಿಂದ ಉಂಟಾಗುತ್ತೆ. ಇನ್ನು ಸೈಕಲ್ನಲ್ಲಿ ಹೆಡ್ಲೈಟ್ ಇತ್ತು ಅಂತಂದರೆ ಆ ಸ್ನಾಯು ಶಕ್ತಿಯು ವಿದ್ಯುತ್ ಕಾಂತೀಯ ಶಕ್ತಿಯಾಗಿ ಡೈನಮೋದ ಸಹಾಯದಿಂದ ವಿದ್ಯುತ್ ಶಕ್ತಿ ಆಗುತ್ತೆ. ಜೊತೆಗೆ ಬೆಳಕಿನ ಶಕ್ತಿಯೂ ಕೂಡ ಆಗುತ್ತೆ. ಇನ್ನು 5ನೇ ಪ್ರಶ್ನೆ ನೋಡೋಣ. ಒಂದು ವಾಹನದ ಕಾಲ ಮತ್ತು ವೇಗವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಒಂದು ವಾಹನ ಫಸ್ಟು 10 ಸೆಕೆಂಡ್ನಲ್ಲಿ 5 ಮೀಟರ್ ಪರ್ ಸೆಕೆಂಡ್ ವೇಗವಾಗಿ ಚಲಿಸಿದ್ರೆ ನೆಕ್ಸ್ಟ್ 20 ಸೆಕೆಂಡ್ನಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಚಲಿಸಿದೆ. ಹೀಗೆ ವೇಗ ಒಂದೇ ಥರ ಇದೆ. ಗ್ಯಾಪ್ ಅಲ್ಲಿ ನೋಡಿದಾಗ ನಮಗೆ ಒಂದೇ ಥರ ಅನುಪಾತ ಸಿಗ್ತಾಯಿದೆ. ವೇಗ ಡಿವೈಡೆಡ್ ಬೈ ಕಾಲ ಮಾಡಿದ್ರೆ ಒಂದೇ 5/10 ಅಂದರೆ 0.2 ಬರುತ್ತೆ. ಅದೇ ಥರ 10/20 ಅಂತಂದ್ರೂ ಇದೇ ಥರ ಬರ್ತಾ ಹೋಗುತ್ತೆ. 0.5 ಬರ್ತಾ ಹೋಗುತ್ತೆ. ಸೊ ಇಲ್ಲಿ ವಾಹನದ ಚಲನೆ ಯಾವ ರೂಪದ ವೇಗೋತ್ಕರ್ಷ ಹೊಂದಿದೆ ಅಂತ ಕೇಳಿದ್ರೆ 0.5 ಬರೋದ್ರಿಂದ ಪ್ರತಿಯೊಂದು ಕೋಷ್ಟಕದ ಭಾಗದಲ್ಲಿಯೂ 0.5 ಬಂದಿದೆ. ಆದ್ದರಿಂದ ಏಕರೂಪ ವೇಗೋತ್ಕರ್ಷದ ಚಲನೆ ಅಂತ ಬರಿಬೇಕು. ಇನ್ನು ವಾಹನದ ವೇಗ ಮತ್ತು ಕಾಲನಕ್ಷೆ ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ಸರಳ ರೇಖೆಯ ಆಕಾರ ಅಂತ ಬರೀರಿ. ಇನ್ನು ಕಾಲದ ಒಂದು ರೇಖೆಗೆ ಎಕ್ಸ್ ಆಕ್ಸಿಸ್ ಮೇಲೆ ಕಾಲ ತೋರಿಸಿದ್ರೆ ಇಲ್ಲಿ ನೋಡಿ ಇದೇ ಚಿತ್ರ ಮೊದಲನೇ ಚಿತ್ರದ ಥರ ಇರುತ್ತೆ. ಅದರ ವೇಗ ಒಂದೇ ರೀತಿಯಾಗಿರೋದ್ರಿಂದ ಏಕರೂಪ ವೇಗೋತ್ಕರ್ಷ ಇರೋದ್ರಿಂದ ಅದರ ಒಂದು
ಇದು ಆಕಾರ ಈ ರೀತಿಯಾಗಿರುತ್ತೆ. ಟೈಮ್ ಅನ್ನೋ ಎಕ್ಸ್ ಆ್ಯಕ್ಸಿಸ್ಗೆ ಅದು ಸಮಾಂತರವಾಗಿ ಇರುತ್ತೆ. ಎ ಬಿ ಅನ್ನೋದು ಸಮಾಂತರವಾಗಿದೆ. ಇಲ್ಲಿ ನೋಡೋಣ, ಈ ಥರದ್ದು ರೇಖೆ ಕೊಟ್ಟು ನಿಮಗೆ ಚಿತ್ರ ಇದು ಯಾವ ಥರದ್ದು ವೇಗ ಬದಲಾವಣೆ ಅಂತ ಕೇಳಿದ್ರೆ ಹೀಗೆ ಹೇಳಬೇಕಾಗುತ್ತೆ, ವೇಗೋತ್ಕರ್ಷ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಬರಿಬೇಕಾಗುತ್ತೆ, ಧನಾತ್ಮಕವಾಗಿ ಏರ್ತಾ ಇದೆ. ಇನ್ನು ಇದರೊಳಗೆ ಯಾವ ವಾಹನ ಆಲ್ರೆಡಿ ಚಲಿಸ್ತಾ ಇತ್ತೋ, ಇದರಲ್ಲಿ ವಾಹನ ಝೀರೋದಿಂದ ಅಂದರೆ ನಿಂತಿದ್ದಲ್ಲಿಂದ ಹೊರಟಿದೆ, ಇಲ್ಲಿ ವಾಹನ ಆಲ್ರೆಡಿ ಚಲಿಸ್ತಾ ಇದೆ, ಅದರ ವೇಗದಲ್ಲಿ ಹೆಚ್ಚಾದರೆ ಈ ರೀತಿಯಾಗಿ ಬರುತ್ತೆ. ಇವೆಲ್ಲ ಮೂರೂ ಕೂಡ ಏಕರೂಪ ವೇಗೋತ್ಕರ್ಷಕ್ಕೆ ಉದಾಹರಣೆಗಳು. ವೇಗ ಒಂದೇ ಥರ ಇದ್ದರೆ ಮೊದಲನೇದು, ಹೆಚ್ಚಾಗ್ತಾ ಹೋದರೆ ಎರಡನೇದು. ಒಂದು ಕಾಯವು ಅಂದರೆ ವಾಹನ ಅಂತ ಅಂದ್ಕೊಳ್ಳೋಣ, ಆಲ್ರೆಡಿ ಚಲಿಸ್ತಾ ಇದೆ, ನಿಧಾನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದರೆ ಈ ಥರ ಮೂರನೇ ಚಿತ್ರ. ಇನ್ನು ನೆಕ್ಸ್ಟ್ ಚಿತ್ರ ನೋಡೋಣ. ಈ ರೀತಿಯಾಗಿ ಕರು ಬಂದರೆ ಇದು ಏಕರೂಪವಲ್ಲದ ಚಲನೆ. ಕರುವು ಯಾವುದೇ ಥರ ಇರಲಿ ಅದು ಏಕರೂಪವಲ್ಲದ ಚಲನೆ. ಇಲ್ಲಿ ಎರಡು ಚಿತ್ರಗಳು ಏಕರೂಪವಲ್ಲದ ಚಲನೆಗಳಾಗಿರ್ತವೆ. ಅಂದರೆ ಅದು ಬೇರೆ ಬೇರೆ ಟೈಮ್ ಇಂಟರ್ವಲ್ನಲ್ಲಿ, ಅಂದರೆ ಸಮಯ ಅವಧಿನಲ್ಲಿ ಸ್ಲೋ ಆಗಿಯೂ ಚಲಿಸಿದೆ, ವೇಗವಾಗಿಯೂ ಚಲಿಸಿದೆ, ಅದಕ್ಕಾಗಿ ಅದು ಏಕರೂಪವಲ್ಲದ ಚಲನೆ ಆಗಿರುತ್ತೆ. ಮೊದಲನೇ ಚಿತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ, ಆದರೆ ಒಂದೇ ಥರ ಹೆಚ್ಚಾಗಿಲ್ಲ ಅಂತ. ಎರಡನೇ ಚಿತ್ರದಲ್ಲಿ ಹೆಚ್ಚಾಗಿದೆ ಏಕದಮ್, ಆಮೇಲೆ ನಿಧಾನ ಸ್ಲೋ ಆಗಿದೆ ಅಂತ ನಾವು ನೋಡ್ಬೋದು. ಇನ್ನು ಇದರೊಳಗೆ ಇದು ಏಕರೂಪ ಚಲನೆ ಆಗಿರುತ್ತೆ ಮೂರನೇ ಚಿತ್ರ, ಆದರೆ ಅದರಲ್ಲಿ ವೇಗೋತ್ಕರ್ಷ ಆಗಿಲ್ಲ, ವೇಗ ಕಡಿಮೆ ಆಗ್ತಾ ಹೋಗ್ತಾ ಇದೆ, ವೇಗೋತ್ಕರ್ಷ ಋಣಾತ್ಮಕವಾಗಿದೆ ಅಂತ ನಾವೀಗ ಹೇಳ್ಬೋದು. ಇನ್ನೊಂದು ಪ್ರಶ್ನೆ ಇದೆ, ಇದರ ಅಥವಾ ಪ್ರಶ್ನೆ ಕೂಡ ಇದೆ. 6 ಕಿಲೋಮೀಟರ್ ತ್ರಿಜ್ಯ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವಂತಹ ಕೃತಕ ಉಪಗ್ರಹವು ಭೂಮಿಯ ಸುತ್ತ ಒಂದು ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತೆ. ಈಗ ನೋಡೋಣ, ಇದನ್ನು ಒಂದು ಚಿತ್ರದ ರೂಪದಲ್ಲಿ ಬರೆದಾಗ ಹೇಗೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಕೆ ಒಂದು ಚಿತ್ರ ಬಿಡಿಸಿದ್ದೀನಿ ನೋಡಿ. ಮಧ್ಯದಲ್ಲಿ ಭೂಮಿ ಇದೆ, ಭೂಮಿಯ ಕೇಂದ್ರದಿಂದ ಇಲ್ಲಿ ಒಂದು ಸ್ಯಾಟಲೈಟ್ ಅಥವಾ ಉಪಗ್ರಹ ಬಿಡಿಸಿದ್ದೀನಿ. ಉಪಗ್ರಹವು ಭೂಮಿಯ ಸುತ್ತ ವೃತ್ತಾಕಾರವಾಗಿ ಚಲಿಸ್ತಾ ಇದೆ. ಭೂಮಿ ಕೇಂದ್ರದಿಂದ ಈ ಒಂದು ಉಪಗ್ರಹಕ್ಕೆ ಇರುವಂಥ ದೂರ ಒಂದೇ ಸಮನಾಗಿರುತ್ತೆ ಅಲ್ಲಿಂದ ಅಲ್ಲಿಗೂ, ಅದರಿಂದ ಅದು ವೃತ್ತಾಕಾರದ ಒಂದು ಪರಿಧಿಯಾಗಿರುತ್ತೆ. ಈ ಪರಿಧಿ ಅಂತಂದಾಗ ಅದೇ ಉಪಗ್ರಹ ಚಲಿಸಿದಂಥ ಪಥ ಅಥವಾ ಚಲಿಸಿದ ದೂರ ಆಗುತ್ತೆ. ನಾವೀಗ ವೇಗನ ಕಂಡುಹಿಡಿಯೋದಕ್ಕೆ ಚಲಿಸಿದ ದೂರ ಡಿವೈಡೆಡ್ ಬೈ ಟೈಮ್ ಮಾಡಲೇಬೇಕು. ಆದ್ದರಿಂದ ಈ ರೀತಿಯಾದಂಥ ಒಂದು ಲೆಕ್ಕವನ್ನು ಮಾಡೋದನ್ನ ಕಲ್ತ್ಕೊಳ್ಬೇಕು. ಚಲಿಸಿದ ದೂರ ಕಂಡುಹಿಡಿಯೋಕ್ಕೆ 2πr ಅಂದರೆ 2 × 22/7 ಡಿವೈಡೆಡ್ ಬೈ 7 × 6r ಅನ್ನೋದು ಇಲ್ಲಿಯ ಒಂದು ಸಮೀಕರಣ. ಇನ್ನು ನೆಕ್ಸ್ಟು ಅದರ ಉಪಗ್ರಹದ ಜವವನ್ನು ಅಂದರೆ ವೇಗವನ್ನು ಲೆಕ್ಕ ಹಾಕಿ ಅಂತ ಕೇಳಿದೆ. ಆ ಲೆಕ್ಕ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ವಿ ಅಂದರೆ ವೆಲೋಸಿಟಿ, ವೇಗ ಅಥವಾ ಜವ ಈಸ್ ಈಕ್ವಲ್ ಟು 2πr ಅಂದರೆ ಚಲಿಸಿದ ದೂರ, ಉಪಗ್ರಹ ಚಲಿಸಿದ ದೂರ ಅಂದರೆ ಅದು ಆ ವೃತ್ತದ ಪರಿಧಿ, ಡಿವೈಡೆಡ್ ಬೈ ಟೈಮ್ ಅದು ತೆಗೆದುಕೊಂಡ ಕಾಲ 1 ದಿನ ಅಥವಾ 24 ಗಂಟೆ. ಇದನ್ನು ಗುಣಿಸಿದಾಗ 2 × 22/7 × r, ಇಲ್ಲಿ ಭಾಗ ಹೋಗುತ್ತೆ, 44/7 ತೊಗೊಂಡಿದ್ದೀನಿ. ಇವು 2 × 22 44 ಆಗುತ್ತೆ. ಇಂಟು 6 ಸಪ್ರೇಟ್ ಮಾಡಿದ್ದೀನಿ ಅದನ್ನು. ಇನ್ನು 24 ಛೇದದಲ್ಲಿರೋ ಕಾರಣ 1/24 ಅಂತ ಸಪ್ರೇಟ್ ಬರ್ಕೊಂಡಿದ್ದೀನಿ. ಇನ್ನು 11/42 ಬಂತು, ಸಿಂಪ್ಲಿಫೈ ಆದಾಗ 4 6 24, 4 11 44. ಈಗ 11.00 ಬರ್ಕೊಂಡು ಡೆಸಿಮಲ್ನಲ್ಲಿ ನಮಗೆ ಉತ್ತರ ಬರೋ ಹಾಗೆ 48ರಿಂದ ಭಾಗಿಸಿ ಭಾಗಾಕಾರ ಮಾಡಿದ್ದೀನಿ. 42 ಎರಡಲೇ ಹೋಗುತ್ತೆ, ಆಮೇಲೆ 42 ಆರಲೇ ಹೋಗುತ್ತೆ, ಅದರಿಂದ 0.262 km/ಗಂಟೆ ಅಂತ ಉತ್ತರ ಬರುತ್ತೆ. ಆರ್ ಅನ್ನೋದನ್ನ ಮರಿಬಾರ್ದು, ಅಲ್ಲಿ ಎಷ್ಟು ತ್ರಿಜ್ಯ ಅಂತ ಕೊಟ್ಟಿಲ್ಲ, ಆರ್ ಅಂತ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಸಂಖ್ಯೆ ಕೊಟ್ಟರೆ ಆರ್ ಜಾಗದಲ್ಲಿ ಸಂಖ್ಯೆಯನ್ನು ಬರ್ಕೊಂಡು ಗುಣಿಸಿ ಬರಿಬೇಕು. ಇಲ್ಲ ಯಾವುದನ್ನು ಕೊಟ್ಟಿಲ್ಲ, ಆರ್ ಕೊಟ್ಟಿದ್ದಾರೆ ಅಂದರೆ ಆರ್ ಅಂತ ಹಾಗೆ ಇಡಬೇಕು. ಸೊ ವೆಲೋಸಿಟಿ ವೇಗ ಅಥವಾ ಜವ ಬಂದು 0.262 6 km/ಗಂಟೆ ಅಂತ ಬರುತ್ತೆ ಉತ್ತರ.
ಇನ್ನು ಜವದ SI ಮೂಲಮಾನ ಬರೀರಿ ಅಂತ ಬಿ ಪಾರ್ಟಲ್ಲಿ ಕೇಳಿದೆ. ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೇಕು. ವೇಗದ ಕೇಳಿದ್ರೂ ಇದನ್ನೇ ಬರಿಬೇಕು. ವೇಗೋತ್ಕರ್ಷ ಕೇಳಿದ್ರೆ ಮಾತ್ರ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿಬೇಕು. ಸೆಕೆಂಡ್ ಮೇಲೆ 2 ಬರಿಬೇಕು. ಇನ್ನೊಂದು ಲೆಕ್ಕ ಇದೆ ನೋಡಿ. 6 kg ರಾಶಿ ಇರುವಂತಹ ಒಂದು ಶಾರ್ಟ್ ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗ 3 ಮೀಟರ್ ಪರ್ ಸೆಕೆಂಡ್ನಿಂದ 7 ಮೀಟರ್ ಪರ್ ಸೆಕೆಂಡ್ ಆಗಿ ವೃದ್ಧಿಸಲ್ಪಡುತ್ತೆ, ಹೆಚ್ಚಾಗುತ್ತೆ. ಹಾಗಾದರೆ ಪ್ರಯೋಗಿಸಿದ ಬಲದ ಮೌಲ್ಯ ಏನು ಅಂತ ಕೇಳಿದೆ. ಅಂದರೆ ಇಲ್ಲಿ ಯು ಬೆಲೆ 3 ಮೀಟರ್ ಪರ್ ಸೆಕೆಂಡು, ವಿ ಬೆಲೆ 7 ಮೀಟರ್ ಪರ್ ಸೆಕೆಂಡು, ಟೈಮು 2 ಸೆಕೆಂಡು, ಮಾಸ್ ಅಂದರೆ ರಾಶಿ 6 kg. ಇಲ್ಲಿ ಬಲ ಕಂಡುಹಿಡಿಯೋಕ್ಕೆ ಕೇಳಿರೋದ್ರಿಂದ F=m×v−u/t ಅನ್ನೋದನ್ನು ಸೂತ್ರನ ತೆಗೆದುಕೊಳ್ಬೇಕು. 6 ಅನ್ನೋದು ತೂಕ, ರಾಶಿ, ಎಮ್ ಅಂತ ತೊಗೊಂಡ್ವಿ. ವಿ ವೆಲೋಸಿಟಿ, ಫೈನಲ್ ವೆಲೋಸಿಟಿ 7 ಮೀಟ್ರು, ಇನಿಷಿಯಲ್ ವೆಲೋಸಿಟಿ ಪ್ರಾರಂಭಿಕ ವೆಲೋಸಿಟಿ ವೇಗೋತ್ಕರ್ಷ 3 ಮೀಟರು, ಟೈಮ್ ಬಂದು 2 ಸೆಕೆಂಡು. ಸೊ ಈ ಥರ ಬರ್ಕೊಂಡು 6 × 4 ಥರ ಮಾಡಿ ಡಿವೈಡೆಡ್ ಬೈ 2 ಬಂದಿದೆ. 12 ನ್ಯೂಟನ್ ಬರುತ್ತೆ. ಸೊ ಬಲ ಎಷ್ಟು ಬೇಕು? 12 ನ್ಯೂಟನ್ ಅನ್ನೋದು ಬರುತ್ತೆ. ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶದಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ ಅಂತ ಕೇಳಿದೆ. ಭೂಮಿಯ ಆಕಾರದಲ್ಲಿ ವ್ಯತ್ಯಾಸ ಇದೆ. ಭೂಮಿಯ ಕೇಂದ್ರದಿಂದ ಧ್ರುವದ ಕಡೆಗೆ ಹೋದರೆ ಧ್ರುವ ಹತ್ತಿರದಲ್ಲಿದೆ, ಯಾಕಂದರೆ ಚಪ್ಪಟೆಯಾಗಿದೆ. ಭೂಮಿ ಕಿತ್ತಳೆ ಹಣ್ಣಿನ ಆಕಾರದಲ್ಲಿದೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಸ್ವಲ್ಪ ಉಬ್ಬಿಕೊಂಡಿದೆ. ಅದರಿಂದ ಸಮಭಾಜಕ ವೃತ್ತ ಪ್ರದೇಶದ ಮೇಲೆ ಯಾರಾದರೂ ನಿಂತಿದ್ದರೆ ಭೂಮಿಯ ಎಕ್ಸಾಕ್ಟ್ ವೃತ್ತ ಕೇಂದ್ರವನ್ನು ತೆಗೆದುಕೊಂಡು ಅಲ್ಲಿಗೆ ಹೋದರೆ ಅದರ ದೂರ ಹೆಚ್ಚಾಗುತ್ತೆ. ಧ್ರುವಗಳಿಗೂ ಕೇಂದ್ರಕ್ಕೂ ಇರುವ ದೂರ ಕಡಿಮೆ, ಸಮಭಾಜಕ ವೃತ್ತಕ್ಕೂ ಕೇಂದ್ರಕ್ಕೂ ಇರುವ ದೂರ ಹೆಚ್ಚು. ಅದರಿಂದ ದೂರ ಕಡಿಮೆ ಆದಷ್ಟು ಗುರುತ್ವ ವೇಗೋತ್ಕರ್ಷ ಕೂಡ ಹೆಚ್ಚಿರುತ್ತೆ. ಸಮಭಾಜಕ ವೃತ್ತದಲ್ಲಿ ದೂರ ಹೆಚ್ಚಾಗೋದ್ರಿಂದ ಗುರುತ್ವ ವೇಗೋತ್ಕರ್ಷ ಕಡಿಮೆ ಆಗುತ್ತೆ ಅಂತ ಬರಿಬೇಕು. ಭೂಮಿಯ ಆಕಾರದ ವ್ಯತ್ಯಾಸವೇ ಇದಕ್ಕೆ ಕಾರಣ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಮೇನಿಗೆ ಹೋಗೋಣ. ಇದು 3 ಅಂಕದ ಪ್ರಶ್ನೆಗಳು. ಅನುರಣನೆ ಅನ್ನು ಕಮ್ಮಿ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೇಳಿದ್ದಾರೆ. ಇದು ಇನ್ನೇನು ಅಲ್ಲ, ಫಿಲ್ಮ್ ಟಾಕೀಸು ಅಥವಾ ದೊಡ್ಡ ಹಾಲ್ಗಳಲ್ಲಿ ಮೊಳಗುತ್ತಲ್ಲ, ಕನ್ನಡದಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಮೊಳಗುವಿಕೆ ಅಂತ ಹೇಳ್ತೀವಿ. ನಾವು ಮಾತಾಡಿದ್ದು ಮೊಳಗೋದನ್ನು ಅನುರಣನೆ ಅಂತ ಕರೀತಾರೆ. ಸಭಾಂಗಣ ಮತ್ತು ಪಡಸಾಲೆಯಲ್ಲಿ ಮೇಲ್ಛಾವಣಿಗಳನ್ನು, ಕೆಲವು ಮಡಿಕೆಗಳನ್ನ ಕಟ್ಟಿರ್ತಾರೆ, ಕೆಲವರು ಅದಕ್ಕೆ ಫೈಬರ್ ಪಟ್ಟಿಗಳನ್ನು ಹಚ್ಚಿರ್ತಾರೆ, ಆಪ್ಟಿಕಲ್ ಫೈಬರ್ ಅಂತೀವಿ. ಆ ರೀತಿ ಪಟ್ಟಿಗಳನ್ನು ರಫ್ ಆಗಿರೋದು ಅಂದರೆ ಒರಟಾದ ಗೋಡೆಯನ್ನು ನಿರ್ಮಾಣ ಮಾಡಿರ್ತಾರೆ. ಗೋಡೆಗಳಲ್ಲಿ ರಂಧ್ರಗಳನ್ನು ಮಾಡಿರ್ತಾರೆ, ಹಲಿಗೆಗಳನ್ನು ಹಾಕಿರ್ತಾರೆ, ಅಥವಾ ಯಾವುದೋ ಒಂದು ಡಿಸೈನಾಗಿ ಲೇಪಗಳನ್ನು ಪ್ಲಾಸ್ಟರಿಂಗ್ ಮಾಡಿರ್ತಾರೆ, ಲೇಪ ಮಾಡಿರ್ತಾರೆ ಅಂತ ಬರೆದ್ರೂ ಆಗುತ್ತೆ. ಈ ರೀತಿ ಕ್ರಮಗಳನ್ನು ಅನುಸರಿಸ್ಕೊಂಡು ಗೋಡೆಯನ್ನು ನುಣುಪಾಗಿರೋದು ಬದಲು ಆದಷ್ಟು ಒರಟಾಗಿ ಮಾಡ್ತಾರೆ. ಇದರಿಂದ ಧ್ವನಿ ಮೊಳಗೋದನ್ನು ತಪ್ಪಿಸುತ್ತೆ. ಅಂದರೆ ಪದೇ ಪದೇ ಪ್ರತಿಧ್ವನಿ ಆಗೋದನ್ನು ಅದು ತಪ್ಪಿಸುತ್ತೆ, ಮೊಳಗೋದಿಲ್ಲ ಆವಾಗ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಬರೋಣ. ಎ ಪಾರ್ಟಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮ ವ್ಯಾಖ್ಯಾನಿಸಿ ಅಂತ ಇದೆ. ಯಾವುದೇ 2 ವಸ್ತುಗಳ ನಡುವಿನ ಆಕರ್ಷಣ ಬಲ ಎಫ್, ಅದು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ m×m ಅಂತ ಬರೆದಿದ್ದೀನಿ. 2 ವಸ್ತುಗಳ ರಾಶಿನೂ ಕ್ಯಾಪಿಟಲ್ M ಸ್ಮಾಲ್ m ಅಂತ ಬರೆದಿದ್ದೀನಿ. ಮತ್ತು ಅವುಗಳ ಅಂತರದ ವರ್ಗಕ್ಕೆ ಅಂದರೆ d²ಗೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಅದರ ಸೂತ್ರ F=m×m² ಅನ್ನೋದು ಅದರ ಸೂತ್ರ. ಸರಿಯಾಗಿ ಇದನ್ನು ತಿಳ್ಕೊಳ್ಳಿ. ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಇದಕ್ಕೆ ಕರೀತಾರೆ. ಇನ್ನು 2 ಕಾಯಿಗಳ ನಡುವಿನ ಗುರುತ್ವ ಬಲದ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರುತ್ತವೆ ಅನ್ನೋದು ಕೂಡ ತುಂಬ ಸುಲಭವಾದ ಪ್ರಶ್ನೆ. ಇಲ್ಲೇ ಮೇಲ್ಗಡೆ ಸೂತ್ರ ನೋಡಿದಾಗಲೇ ಗೊತ್ತಾಗುತ್ತೆ. m&m ಅಂತಂದರೆ ರಾಶಿ, ಅದರಿಂದ ಕಾಯಗಳ ದ್ರವ್ಯರಾಶಿ, ಅದರ ಮೇಲೆ ಕಾಯಿಗಳ ನಡುವಿನ ಗುರುತ್ವ ಬಲ ಹೆಚ್ಚು ಕಡಿಮೆ ಆಗಬಹುದು. ದ್ರವ್ಯರಾಶಿ ಹೆಚ್ಚಿದಷ್ಟು ಗುರುತ್ವ ಬಲ ಹೆಚ್ಚಾಗುತ್ತೆ, ಹಗುರ ಇದ್ದಷ್ಟು ರಾಶಿ ಕಡಿಮೆ ಆದಷ್ಟು ಗುರುತ್ವ ಬಲ ಕಡಿಮೆ ಆಗುತ್ತೆ. ಇನ್ನು ಅವುಗಳ ನಡುವಿನ ದೂರ ಹೆಚ್ಚಾದಷ್ಟು ಗುರುತ್ವ ಬಲ ಕಡಿಮೆ ಆಗುತ್ತೆ, ಹತ್ತಿರ ಬಂದಷ್ಟು ಗುರುತ್ವ ಬಲ ಹೆಚ್ಚಾಗುತ್ತೆ.
ಇನ್ನು ಆರ್ಕಿಮಿಡಿಸ್ ತತ್ವವನ್ನು ವಿವರಿಸಿ ಅಂತ ಇದೆ. ಇಲ್ಲಿ ಒಂದು ಚಿತ್ರವನ್ನು ತೋರಿಸ್ಬಿಡ್ತೀನಿ. ಈ ಒಂದು ಕಲ್ಲು 5 kg ಕಲ್ಲನ್ನು ನಾವು ತೆಗೆದುಕೊಂಡಾಗ, ಅದನ್ನು ತೂಕ ಮಾಡಿ ತೆಗೆದುಕೊಂಡಾಗ ಅದನ್ನು ನೀರಿನ ಪಾತ್ರೆ, ಆ ನೀರಿನ ಪಾತ್ರೆಯಲ್ಲಿ ಚೊಂಚಿರುತ್ತೆ, ನೀರು ಉಕ್ಕಿದಾಗ ಅದು ಪಕ್ಕದಲ್ಲಿ ಚಿಕ್ಕ ಪಾತ್ರೆಗೆ ಬೀಳುತ್ತೆ. ಈ ಒಂದು ನಿಯಮ ಏನು ಹೇಳ್ತಪ್ಪ ಅಂದರೆ, ಒಂದು ವಸ್ತುವನ್ನು ಪೂರ್ತಿಯಾಗಿ ಅಥವಾ ಭಾಗಶಃ ಒಂದು ದ್ರವ್ಯದಲ್ಲಿ ನೀರಿನಲ್ಲೋ ಪೆಟ್ರೋಲಲ್ಲೋ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಆ ಒಂದು ವಸ್ತುವಿನ ತೂಕ ಎಷ್ಟು ಇರುತ್ತೋ ಅಷ್ಟು ಆ ಒಂದು ದ್ರವ ಅದರ ಮೇಲೆ ಒತ್ತಡವನ್ನು ಹಾಕುತ್ತೆ. ಇದರಿಂದಾಗಿ ಅದರ ತೂಕದಷ್ಟೇ ಒಂದು ನೀರು ಅಥವಾ ದ್ರವ ಆಚೆ ಬರುತ್ತೆ, ಹೊರಗಡೆಗೆ ಬರುತ್ತೆ. ಅದನ್ನು ತೂಕ ಮಾಡಿ ನೋಡಿದಾಗ ಆ ಒಂದು ವಸ್ತುವಿನ ತೂಕವನ್ನು ನಾವು ತಿಳಿದುಕೊಳ್ಬಹುದು ಅನ್ನೋದು ಇಲ್ಲಿರುವಂಥ ಅಂಶ ಆಗಿರುತ್ತೆ. ಇನ್ನು ಅನ್ವಯ ಏನು ಅಂತ ತಿಳ್ಕೊಳ್ಳೋಣ. ಅನ್ವಯಗಳು: ಹಡಗು ಮತ್ತು ಸಬ್ಮರೀನ್ಗಳು ತೇಲೋದಕ್ಕೆ ಈ ಒಂದು ನಿಯಮವನ್ನು ಅನುಸರಿಸ್ಬೋದು. ಎಷ್ಟರ ಮಟ್ಟಕ್ಕೆ ಹಡಗು ಮತ್ತು ಸಬ್ಮರೀನ್ಗಳಲ್ಲಿ ಮೇಲ್ಮುಖ ತಳ್ಳುವಿಕೆ ಇರುತ್ತೆ, ಯಾವ ಆಕಾರದಲ್ಲಿ ಅವುಗಳನ್ನ ತಯಾರು ಮಾಡಬೇಕು ಅನ್ನೋದನ್ನು ಈ ಒಂದು ತತ್ವದ ಆಧಾರದ ಮೇಲೆ ತಿಳ್ಕೊಳ್ಳಾಗತ್ತೆ. ಲ್ಯಾಕ್ಟೋಮೀಟರ್ ಮತ್ತು ಹೈಡ್ರೋಮೀಟರ್ಗಳಲ್ಲಿ ಕೂಡ ಅವು ತೇಲಿದಾಗ ಸಾಂದ್ರತೆಯನ್ನು ಕಂಡುಹಿಡಿಯೋದಕ್ಕೆ ಸಹಾಯ ಮಾಡ್ತವೆ. ಈ ಒಂದು ತತ್ವವನ್ನು ಬಳಸಬಹುದು. ಇನ್ನು ವಸ್ತುವಿನ ಸ್ಥಾನ ಮತ್ತು ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ ಅಂತ ಇದೆ. ಅಸಂತುಲಿತ ಬಲವೇ ಇದಕ್ಕೆ ಕಾರಣ. ಸಂತುಲಿತ ಬಲ ಆದರೆ ಸ್ಥಾನವೂ ಬದಲಾಗಲ್ಲ, ಸ್ಥಿತಿಯೂ ಬದಲಾಗಲ್ಲ. ಅಸಂತುಲಿತ ಬಲದಲ್ಲಿ ಒಂದು ಸ್ಥಿತಿ, ಸ್ಥಾನ ಎಲ್ಲ ಬದಲಾಗುತ್ತೆ. ಇಲ್ಲಿ ನೋಡಿ, ಇದು ಅಸಂತುಲಿತ ಬಲ. ಈ ಎರಡೂ ಕಡೆಯಿಂದ ನಾವು ಒತ್ತಡವನ್ನು ಹೇರಿದಾಗ ಒಂದು ಸೈಡ್ನ ಒತ್ತಡ ಕಮ್ಮಿ, ಇನ್ನೊಂದು ಜಾಸ್ತಿ ಇದ್ದಾಗ ಅವುಗಳ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ನೋಡಿ, ಇಲ್ಲಿ ಇರುವಂಥ ಎಲ್ಲ ಉದಾಹರಣೆಗಳು ಅಸಂತುಲಿತ ಬಲಕ್ಕೆ ಒಂದು ಉದಾಹರಣೆಗಳಾಗಿರ್ತವೆ. ಇನ್ನು 1N ಬಲ ಅಂದರೆ ಏನು, ವ್ಯಾಖ್ಯೆ ಬರೀರಿ ಅಂತ ಕೇಳಿದ್ರೆ, ಒಂದು ಕಾಯವನ್ನು ಅಂದರೆ ಯಾವುದೋ ಒಂದು ವಸ್ತುವನ್ನು ನಾವು 1 m/s² ವೇಗೋತ್ಕರ್ಷದಲ್ಲಿ ಚಲಿಸಬೇಕು ಅಂದರೆ ಎಷ್ಟು ಬಲ ಪ್ರಯೋಗಿಸಬೇಕೋ ಆ ಬಲವೇ 1 ನ್ಯೂಟನ್. 1 ನ್ಯೂಟನ್ ಎಂದರೆ ಒಂದು ಕಾಯವು 1 m/s² ವೇಗೋತ್ಕರ್ಷದಲ್ಲಿ ಚಲಿಸಲು ನಾವು ಪ್ರಯೋಗಿಸಬೇಕಾದ ಬಲದ ಪ್ರಮಾಣ ಆಗಿದೆ. ನೆಕ್ಸ್ಟು, ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿದ್ರೆ ಸುಮ್ಮನೆ ಹೆಸರಿಸಿ ಅಂತ ಕೇಳಿದ್ರೆ ನ್ಯೂಟನ್ನ ಚಲನೆಯ 3ನೇ ನಿಯಮ ಬರೀರಿ, 3ನೇ ನಿಯಮ ಅಂತ ಬರೀರಿ ಸಾಕು. ಆ ಒಂದು ತತ್ವವನ್ನು ನಿರೂಪಿಸಿ ಅಂತ ಕೇಳಿದಾಗ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಅಂತ ಬರೀರಿ. ರಾಕೆಟ್ ಎಷ್ಟು ಹೊಗೆಯನ್ನು ಹಿಂದ್ಗಡೆಗೆ ತಳ್ಳುತ್ತೋ ಅಷ್ಟು ವೇಗವಾಗಿ ಅದು ಮೇಲ್ಗಡೆಗೆ ಚಿಮ್ಮುತ್ತೆ. ಇದು ನ್ಯೂಟನ್ನ ಚಲನೆಯ 3ನೇ ನಿಯಮದ ಅನ್ವಯದ ಒಂದು ಸಾಧನ. ನೆಕ್ಸ್ಟು, ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದೆ. 11ನೇ ಪ್ರಶ್ನೆಯ ಎ ವಿಭಾಗ. ಜವವನ್ನು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರ ಅಂತ ಕರೀತಾರೆ. ವೇಗವನ್ನು ಏಕಮಾನ ಕಾಲದಲ್ಲಿ ಕಾಯವು ಸ್ಥಾನಪಲ್ಲಟಗೊಂಡಿರೋದು ಎಷ್ಟು ಅಂತ ಸೂಚಿಸುತ್ತೆ. ಜವವು ದಿಕ್ಕನ್ನು ಹೊಂದಿಲ್ಲ, ವೇಗವು ದಿಕ್ಕನ್ನು ಹೊಂದಿದೆ. ಜವವನ್ನು ಅದಿಶ ಪರಿಮಾಣ ಅಂತ ಕರೀತಾರೆ, ವೇಗವನ್ನು ಸದಿಶ ಪರಿಮಾಣ ಅಂತ ಕರೀತಾರೆ. ಇನ್ನು ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಅಥವಾ ವೇಗೋತ್ಕರ್ಷಕ್ಕೋ ಉದಾಹರಿಸಿ ಅಂತ ಕೇಳಿದ್ರೆ ಹೀಗೆ ಬರಿಬೋದು. ಏಕರೂಪ ವೇಗೋತ್ಕರ್ಷದಲ್ಲಿ ಒಂದು ಕಾಯದ ವೇಗ ಒಂದೇ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ಮೇಲ್ಗಡೆಯಿಂದ ಬೀಳ್ತಿರ್ತಕ್ಕಂಥ ಒಂದು ಕಲ್ಲು, ಗುಡ್ಡದ ಮೇಲಿನಿಂದ ಬೀಳ್ತಿರ್ತಕ್ಕಂಥ ಒಂದು ಕಲ್ಲು, ಅಥವಾ ಮರದ ಮೇಲಿನಿಂದ ಬೀಳ್ತಿರ್ತಕ್ಕಂಥ ಒಂದು ಹಣ್ಣು, ಅವು ಏಕರೂಪ ಚಲನೆಗೆ ಉದಾಹರಣೆಗಳು. ಚಲನೆಯ ವೇಗೋತ್ಕರ್ಷದಲ್ಲಿ ವ್ಯತ್ಯಾಸ ಆಗಲ್ಲ. ಇನ್ನು ಯಾವುದೋ ಒಂದು ಏಕರೂಪವಲ್ಲದ ವೇಗೋತ್ಕರ್ಷವನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ, ಬೆಟ್ಟವನ್ನು ಹತ್ತುವಾಗ ಅಥವಾ ಇಳಿಯುವಾಗ ಬೇರೆ ಬೇರೆ ವೇಗದಲ್ಲಿ ಸಾಗುವ ವಾಹನಗಳನ್ನು ನಾವು ಇದಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ಅವುಗಳ ವೇಗೋತ್ಕರ್ಷ ಒಂದು ಸಲ ಹೆಚ್ಚಾಗುತ್ತೆ, ಒಂದು ಸಲ ಕಡಿಮೆ ಆಗುತ್ತೆ. ಈ ರೀತಿ ಏರಿಳಿತ ಆದಾಗ ಅದು ಏಕರೂಪವಲ್ಲದ ವೇಗೋತ್ಕರ್ಷ ಆಗಿರುತ್ತೆ. 12 ಎಗೆ ಬರೋಣ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟ ಆಗುತ್ತದೆಯೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ ಅಂತ ಇದೆ.
ಹೌದು, ಅಲ್ಲಿ ಸಾಮಾನ್ಯವಾಗಿ ನಮಗೆ ಅನಿಸುತ್ತೆ ಬಲ ಇಲ್ಲ ಅಂದರೆ ಸ್ಥಾನಪಲ್ಲಟ ಇಲ್ಲ ಅಂತ. ಬಲ ಇದ್ದು 2-3 ಬಲ ಪ್ರಯೋಗವಾದಾಗ ಬಲ 0 ಆಗಿಬಿಟ್ರೆ ಸ್ಥಾನಪಲ್ಲಟ ಇದ್ದರೂ ಕೂಡ ಬಲ 0 ಅಂತಲೇ ಬರುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಣ. ಹೌದು, ಸ್ಥಾನಪಲ್ಲಟ ಸಾಧ್ಯ ಇದೆ ಅಂತ ಬರೀರಿ. ಅದು ಚಲಿಸಿಲ್ಲ, ಬಲ ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯ ಇದೆಯೇ ಅಂತ ಕೊಟ್ಟಿದ್ದಾರೆ. ಬಲ ವರ್ತಿಸಿದಾಗ ಸ್ಥಾನಪಲ್ಲಟ ಆದರೆ ಕೆಲವೊಂದು ಸಲ ಬಲ 0 ಇರುವಾಗಲೂ ಕೂಡ ಸ್ಥಾನಪಲ್ಲಟ ಆಗುತ್ತೆ ಅಂತ ಬರೀರಿ. ಏಕರೂಪ ಚಲನೆಯಲ್ಲಿ ಕಾಯದ ವೇಗೋತ್ಕರ್ಷ 0 ಆಗಿರುತ್ತೆ. ಅದರ ಮೇಲೆ ವರ್ತಿಸುವ ಬಲಗಳು 0 ಆಗ್ತವೆ. ಅವುಗಳ ಟೋಟಲ್ 0 ಇರುತ್ತೆ. ಹೇಗೆ ಅಂತ ನೋಡ್ಕೊಳ್ಳಿ. F = m × a, ಅದರ ರಾಶಿ ಇಂಟು ಅದರ ವೇಗೋತ್ಕರ್ಷ. ವೇಗೋತ್ಕರ್ಷ 0 ಅಂತ ಆದಾಗ ಅದರ ಮೇಲಿನ ಬಲ ಕೂಡ 0 ಆಗುತ್ತೆ. m × a, a 0 ಇದ್ದರೆ ಯಾವುದೇ ನಂಬರ್ಗೆ a 0ಇಂದ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರುತ್ತೆ. ಅದಕ್ಕಾಗಿ ಬಲವು 0 ಆಗುತ್ತೆ. ಆದರೆ ಕಾಯದ ಸ್ಥಾನಪಲ್ಲಟನೆ ಆಗುತ್ತೆ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಿರುತ್ತೆ. ಆದರೆ ಯಾವುದೇ ಬಲ ವರ್ತಿಸದೇ ಇರುವಾಗ ಬಲವು ಗೊಂಡಿದೆ ಅನ್ನೋ ಹಾಗೆ ಅದು ಅನಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಲಸ ನಡೆದಿದೆ ಅಂತ ಹೇಳುವಂಥ 2 ನಿಬಂಧನೆಗಳು ಅಂತ ಕೇಳಿದೆ. 1, ಕಾಯದ ಸ್ಥಾನ ಬದಲಾಗಿರಬೇಕು, ಅಥವಾ ಕಾಯದ ಆಕಾರ ಸ್ಥಿತಿ ಬದಲಾಗಿರಬೇಕು, ಅಥವಾ ಕಾಯದ ಮೇಲೆ ಯಾವುದೋ ರೀತಿಯ ಬಲ ಪ್ರಯೋಗವು ಆಗಿರಬೇಕು. ಈ ಯಾವುದರಲ್ಲೇ 2 ನೀವು ಬರಿಬಹುದು. ಶಕ್ತಿ ಅಂದರೆ ಏನು? ಶಕ್ತಿಯನ್ನು ನಿರೂಪಿಸಿ ಅಂತ ಕೇಳಿದೆ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ಶಕ್ತಿ ಅಂತಾರೆ. ಶಕ್ತಿಯ SI ಮೂಲಮಾನನೂ ಕೂಡ ಕೇಳ್ಬೋದು. ಜೌಲ್ ಅದರ ಮೂಲಮಾನ. 1 kWh ಅದನ್ನು ಜೂಲ್ನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದೆ. 3.6 × 10⁻6 ಜೌಲನ್ನು 1 kWh ಅಂತ ಕರೀತಾರೆ. ಅಥವಾ ಅದಕ್ಕೆ ಒಂದು ಚಾಯ್ಸ್ ಇದೆ, ಚಲನಾ ಶಕ್ತಿಯನ್ನು ನಿರೂಪಿಸಿ ಅಂತ ಇದೆ. ABC ಬದಲಿಗೆ ಇನ್ನು ಬೇರೆ ಕ್ವಶನನ್ನು ಕೂಡ ನೀವು ಬರೀಬಹುದು. ಚಲನಶಕ್ತಿಯನ್ನು ನಿರೂಪಿಸಿ. ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಯೇ ಚಲನಾ ಶಕ್ತಿ. ಇಲ್ಲಿ ಮತ್ತೊಂದನ್ನು ನೆನಪಿಸ್ಕೊಳ್ಳೋಣ, ಪ್ರಚ್ಛನ್ನ ಶಕ್ತಿ ಅಂತ. ಒಂದು ಕಾಯವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯೇ ಪ್ರಚ್ಛನ್ನ ಶಕ್ತಿ. ನಿಂತಿರೋ ವಸ್ತುವು ಕೂಡ ಶಕ್ತಿ ಇರುತ್ತೆ. ಬೆಟ್ಟದ ತುದಿಯಲ್ಲಿರುವ ಕಲ್ಲಿಗೆ ತುಂಬ ಜಾಸ್ತಿ ಶಕ್ತಿ ಇರುತ್ತೆ. ನಮ್ಮ ಹತ್ತಿರದಲ್ಲಿರುವಂಥ ಒಂದು ಕಲ್ಲಿಗೆ ಕಡಿಮೆ ಶಕ್ತಿ ಇರುತ್ತೆ. ತುಂಬ ಎತ್ತರದಿಂದ ಏನಾದರೂ ನಮ್ಮ ಮೇಲೆ ಬಿದ್ದರೆ ನಮಗೆ ತುಂಬ ಗಾಯ ಆಗುತ್ತೆ. ತುಂಬ ಕಡಿಮೆ ಎತ್ತರದಿಂದ ಬಿದ್ದರೆ ಕಡಿಮೆ ಗಾಯ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಸ್ಥಾನದಿಂದಲೂ ಕೂಡ ಶಕ್ತಿ ಬರುತ್ತೆ. ಆ ಶಕ್ತಿಯೇ ಪ್ರಚ್ಛನ್ನ ಶಕ್ತಿ. ಇನ್ನು ಸ್ವತಂತ್ರವಾಗಿ ಬೆಳ್ತಿರ್ತಕ್ಕಂಥ ಕಾಯವು ಅಂತಿಮವಾಗಿ ನೆಲ ತಲುಪಿ ನಿಂತಿದ್ದಾಗ ಅದರ ಚಲನಶಕ್ತಿಗೆ ಏನಾಗುತ್ತೆ, ಅದು ಏನು ಬದಲಾವಣೆ ಹೊಂದುತ್ತೆ ಅಂತ ಕೇಳಿದೆ. ಸ್ವತಂತ್ರವಾಗಿ ಒಂದು ಕಡೆ ಬೀಳ್ತಿರುವಂಥ ಒಂದು ಕಾಯವನ್ನು ನೋಡಿದಾಗ ಅದರ ಪ್ರಚ್ಛನ್ನ ಶಕ್ತಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅಂದರೆ ಪರಿವರ್ತನೆ ಆಗುತ್ತೆ. ಚಲನಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಚಲನಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಮೇಲಿನಿಂದ ಕೆಳಗೆ ಬೀಳುವಾಗ ಅದರದ್ದು ಚಲನಶಕ್ತಿ ತುಂಬ ಹೆಚ್ಚಾಗುತ್ತೆ. ಕೆಳಗೆ ತಲುಪೋ ಹೊತ್ತಿಗೆ ನೆಲವನ್ನು ತಲುಪಿದಾಗ ಅದರ ಎಲ್ಲ ಪ್ರಚ್ಛನ್ನ ಶಕ್ತಿಯೂ ಚಲನಶಕ್ತಿಯಾಗಿ ಮಾರ್ಪಾಟಾಗಿರುತ್ತೆ. ಈ ಮಾರ್ಪಾಟಾಗಿರೋದು ಒಂದೊಂದು ಸಲ ಆ ಕಾಯದ ಶಾಖವನ್ನು ಹೆಚ್ಚಿಸುತ್ತೆ. ಬಹಳಷ್ಟು ಸಂದರ್ಭಗಳಲ್ಲಿ ಮೇಲಿಂದ ಬೀಳ್ತಿರ್ತಕ್ಕಂಥ ಕಾಯಗಳು ಅಥವಾ ಚಲಿಸ್ತಿರ್ತಕ್ಕಂಥ ಕಾಯಗಳು ಬಿಸಿ ಆಗ್ತವೆ. ಅದ್ರ ಜೊತೆಗೆ ಅದು ಶಬ್ದವನ್ನು ಉಂಟು ಮಾಡುತ್ತೆ. ಶಬ್ದ ಶಕ್ತಿಯಾಗಿಯೂ ಪರಿವರ್ತನೆ ಮಾಡುತ್ತೆ. ಅದಲ್ಲದೆ ಕಾಯದ ಚಲನಶಕ್ತಿಯು ಭೂಮಿಯ ಸ್ವರೂಪವನ್ನು ಕೂಡ ವಿರೂಪಗೊಳಿಸುತ್ತೆ. ತುಂಬ ಗಟ್ಟಿ ನೆಲ ಆದರೆ ಬೀಳ್ತಿರುವಂಥ ವಸ್ತು ಸಾಫ್ಟಾಗಿದ್ದರೆ, ಮೃದು ಇದ್ದರೆ ಅಷ್ಟು ಶಕ್ತಿ ಪ್ರಯೋಗ ಆಗಲ್ಲ. ಅದೇ ಬೀಳ್ತಿರುವಂಥ ಒಂದು ಕಾಯವು ಚೂಪಾಗಿತ್ತು ಅಥವಾ ಅದರ ರಾಶಿ ತುಂಬ ಹೆಚ್ಚಾಗಿದೆ, ನೆಲ ಮೃದುವಾಗಿದೆ ಅಂತಂದರೆ ಅದರ ಎಲ್ಲ ಶಕ್ತಿ ಪರಿವರ್ತನೆಯಾಗಿ ನೆಲವನ್ನು ಆಕಾರವನ್ನು ಬದಲು ಮಾಡ್ಬೋದು. ನೆಕ್ಸ್ಟು ಸಿ ಕ್ವಶನ್ನು. ಒಂದು ಕಾಯದ ಮೇಲೆ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಬಲಪ್ರಯೋಗವಾದಾಗ ನಡೆದ ಕೆಲಸದ ಸೂತ್ರ ಬರೀರಿ ಅಂತ ಇದೆ. W = F × S ಅನ್ನೋದೇ ಇದರಲ್ಲಿ ಸೂತ್ರ. W ಅಂದರೆ ವರ್ಕ್, ಕೆಲಸ. F ಅಂದರೆ ಫೋರ್ಸ್ ಅಂದರೆ ಬಲ. S ಅಂದರೆ ಸ್ಥಾನಪಲ್ಲಟನೆ ಅನ್ನೋದನ್ನು ತಿಳ್ಕೊಬೇಕು. ಇಷ್ಟು ಪ್ರಶ್ನೆಗಳು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ ಮಕ್ಕಳ.
ಇವುಗಳನ್ನು ಸರಿಯಾಗಿ ಓದಿಕೊಂಡು ಪ್ರತಿಯೊಂದು ಅಥವಾ ಪ್ರಶ್ನೆಯನ್ನು ಬಿಡದಂಗೆ ಚೆನ್ನಾಗಿ ಓದಿಕೊಂಡು ನಾಳೆಯ ಎಕ್ಸಾಮ್ಗೆ ರೆಡಿಯಾಗಿ ಬನ್ನಿ. ಬೆಸ್ಟ್ ಆಫ್ ಲಕ್.